ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಾಸ್ ಮೈಂಡ್ ಟೇಲ್ಸ್. ಇವತ್ತು ಒಂದು 3 ಗಂಟೆಗೆ ಸ್ವಲ್ಪ ಗುಡುಗು ಸ್ಟಾರ್ಟ್ ಆಗಿದೆ. ಹಾಗೆ ನಾವು ಹಿಂದೆ ಕಟ್ಟಿಗೆ ಎಲ್ಲ ಮಾಡಿಟ್ಟದ್ದು ಒಣಗಿದೆ. ನಮ್ಮ ಅಪ್ಪ ತಗೊಂಡು ಬರ್ತಾ ಇದ್ದಾರೆ. ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ನೋಡಿ. ಆ್ಯಕ್ಚುಲಿ ಇಲ್ಲೊಂದು ಹಟ್ಟು ಥರ ಕಟ್ಟಿದ್ವಿ ಅಂತ. ಅದು ಇವತ್ತು ಇನ್ನೊಂದು ಪ್ಲ್ಯಾನ್ ಬಂದಿತ್ತು. ಅದರ ಮೇಲೆ ಇಟ್ಟ ಶೀಟನ್ನು ತೆಗೆದು ಸೈಡಿಂದ, ಅಂದರೆ ನಮಗೆ ಮಳೆ ಬರುವಾಗ ನೀರು ಬೀಳಬಾರ್ದಲ್ಲ, ಅದಕ್ಕೆ ತೆಗೆದ್ವಿ. ಅಂದರೆ ಮಳೆ ಬರ್ತದ ಇಲ್ವ ಗೊತ್ತಿಲ್ಲ, ಆದರೂ ಒಣಗಿದೆ ಅಲ್ಲ ಕಟ್ಟಿಗೆ ಎಲ್ಲ, ಒದ್ದೆ ಆಗ್ತದಂತ ಹೇಳಿ ನಾವು ಅದನ್ನು ಸೆಟ್ ಮಾಡಿ ಇವಾಗ ಇಡ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಕಟ್ಟಿಗೆ ಎಲ್ಲ ಇದೆ ಸಣ್ಣದು. ಅವು ಗೂಡಿತ್ತನದ ಅವೇನು ಗೆತ್ತದಿದ್ದು ತೋಡು ಕಂಚಿಕಾರನ. ಇಲ್ಲಿ ನೆನ್ನೆ ಕಲ್ಲಿದ್ದದ್ದು, ಇದು ತೆಗಿತೇವೆ ಬ್ಲಾಕ್ ಈಗ ಉಂಟು. ಇಲ್ಲಿ ಸಹ ಸೈಡಿಗೆ ಒಂದು ಏನಾದರೂ ಹೀಗೆ ಗೋಣಿ ಅಥವಾ ಇನ್ನೊಂದು ಎಕ್ಸ್ಟ್ರಾ ಶೀಟ್ ಇತ್ತು ಜನ ಇಂಚಿದೀವರೆ ಆಯ್ತು ನೋಡಿ. ಹೀಗೆ ಚೆಂದ ಮಾಡಿ ಅಟ್ಟಿ ಕಟ್ತಾ ಇದ್ದೇವೆ. ಇದು ಶೋ ಪ್ಲ್ಯಾಂಟಲ್ಲಿ ನೋಡಿ ತುಂಬ ಹೂ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಹೀಗೆ ಇಲ್ಲಿ ಸಹ ಇದೆ. ಇದು ತುಂಬ ಆಗ್ತದೆ ಹೂ, ತುಂಬ ಆದರೆ ಚೆಂದ ಕಾಣ್ತದೆ ಈ ಥರ ಎಲ್ಲ ಮೊಗ್ಗು. ನಾನು ಇವತ್ತು ಸ್ವಲ್ಪ ಗಾರ್ಡನಿಂಗಿದ್ದು ಪೆಂಡಿಂಗ್ ಕೆಲಸ ಎಲ್ಲ ಇತ್ತು, ಅಂದರೆ ಸಣ್ಣ ಪುಟ್ಟದ್ದು ಎಲ್ಲ. ಸೊ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅವರು ಕಟ್ಟಿಗೆಯದ್ದು ಕೆಲಸ ಹಿಡಿದ್ರು, ಅದು ಸಹ ಇಂಪಾರ್ಟೆಂಟೇ ಅಲ್ಲ. ಹಾಗಾಗಿ ಅದನ್ನು ಮಾಡೋದು. ಇದು ನೋಡಿ ಲಾಸ್ಟ್ ಟೈಮದ್ದು, ಅದು 10 days ಆವತ್ತೇ ಹೇಳಿದ್ದೆ. ಈಗ ಒಂದು ಸಾಧಾರಣ ಒಂದು 2 weeks ಮೇಲೆ ಆಯಿತು. ಈಗ ಮೊಗ್ಗು ಸಹ ಜಾಸ್ತಿ ಬಿದ್ದಿದೆ. ಇದು ನೋಡಿ ವೈಟ್ ಕಲರ್ ಇದ್ದು ರೋಸ್ ಅರಳಿದೆ. ಯಾವಾಗಲೂ ಹಾಗೆ ರೋಸ್ ಇದ್ದು ನಾನು ಬೇರೆ ಬೇರೆ ಕಲರ್ಸ್ ತರಬೇಕು ಅಂತ ಅಂದ್ಕೊಳ್ಳುವಾಗ ಈ ಕಲ್ಲರೇ ಜಾಸ್ತಿ ಸಿಗೋದು. ಇದು ಸಹ ಮೊಗ್ಗಿರಲಿಲ್ಲ, ಹಾಗಾಗಿ ಯಾವ ಕಲರ್ ಅಂತ ಗೊತ್ತಾಗಲಿಲ್ಲ, ಎಲ್ಲೋ ಇರ್ಬೋದು ಅಂತ ತಗೊಂಡೆ. ಇದು ಸಹ ಈಗ ವೈಟ್ ಕಲರೇ, ಸುಮಾರು 3-4 ಗಿಡ ಆಯಿತು ಈಗ. ಇದು ನೋಡಿ ಲೈಟ್ ಪಿಂಕ್ ಇದ್ರೆ ಅರಳುವಾಗ ವೈಟೇ ಕಾಣ್ತದೆ, ತುಂಬ ಬೇಸರ ಆಗ್ತದೆ. ಇದು ಪೋಚುಲಕ್ಕ ಪ್ಲ್ಯಾಂಟನ್ನು ಈ ರೀತಿ ಮಿಕ್ಸ್ ಮಾಡಿ ಹಾಕಿದ್ದೇವೆ. ಸೊ ಇದರಲ್ಲೂ ನೋಡಿ ಜೇಡಂದೆಲ್ಲ ಬಲೆ ಕಟ್ತದೆ, ಬಟ್ ಇದು ಚೆಂದ ಕಾಣ್ತದೆ. ಚಿಗುರು ಎಲ್ಲ ತುಂಬ ಒಳ್ಳೆ ಬುಷಿಯಾಗಿ ಬಂದರೆ ಚೆಂದ ಕಾಣ್ತದೆ. ಆಚೆ ಇದೊಂದು ನೋಡಿ ಕೆಳಗಡೆ ಹ್ಯಾಂಗ್ ಥರ ಬಂದಿದೆ. ಇದರಲ್ಲಿ ಇವತ್ತು ಇದು ಹೂವಾಗಿದೆ ನೋಡಿ, ಪಿಂಕ್ ಕಲರ್. ಸೊ 3 ಕಡೆ ಸಹ ನಾವು ಅದೇ ಪೋರ್ಚುಲಕ್ಕನ್ನೇ ಹಾಕಿದ್ದೇವೆ. ಇದಕ್ಕೆ ನೀರು ಸಹ ಹಾಕಲಿಲ್ಲ ಇವತ್ತು. ಇವತ್ತಿನ ಲಾಗನ್ನು ಮುಗಿಸ್ತಾ ಇದ್ದೇನೆ ಫ್ರೆಂಡ್ಸ್. ನಮ್ಮ ಯೂಟ್ಯೂಬನ್ನು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.